ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಯಾವುದೇ ಸರ್ಕಾರಗಳು ಬಂದು ರೈತಪರ ಸರ್ಕಾರ ಅಂತ ಹೇಳಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನಮ್ಮದು ರೈತರ ಬೆಂಬಲಿಗೆ ನಿಂತಿರುವಂಥ ಸರ್ಕಾರ, ರೈತರ ನಾಯಕರು ನಾವು ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೀವಿ ಅಂತಾನೆ ಹೇಳ್ಕೊಂಡೇ ಇರ್ತಾರೆ ಹೊರತು ಯಾವ ಕಾಲದಲ್ಲೂ ಕೂಡ ರೈತರಿಗೆ ಬೇಕಾದಂತಹ ಅಗತ್ಯತೆಗಳನ್ನು ಅಥವಾ ಅವರ ಬೇಡಿಕೆಗಳನ್ನು ಯಾವ ಸರ್ಕಾರಗಳು ಕೂಡ ಕಂಪ್ಲೀಟ್ ಆಗಿ ಪೂರೈಸುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ನೆನೆದಲ್ಲ, ಪ್ರತಿ ವರ್ಷ ಕೂಡ ಈ ರೀತಿಯ ಹೋರಾಟವನ್ನ ಕಬ್ಬು ಬೆಳೆಗಾರರು ಮಾಡ್ತಾನೆ ಇರ್ತಾರೆ. ಕಬ್ಬನ್ನ ಬೆಳೆಯುವಂಥ ರೈತರಿಗೆ ಕಹಿ ಸಿಗ್ತಾ ಇದ್ರೆ ಕಬ್ಬನ್ನ ತೆಗೆದುಕೊಳ್ತಾ ಇರುವಂತಹ ಸಕ್ಕರೆ ಕಾರ್ಖಾನೆಗಳು ಮಾಲೀಕರು 3 ವರ್ಷಕ್ಕೂ ಒಂದೊಂದು ಹೊಸ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಆದರೆ ರೈತರು ಹೇಗಿರ್ತಾರೋ ಅದೇ ರೀತಿ ಇದ್ದಾರೆ ಮತ್ತು ಅದಕ್ಕಿಂತ ಕೆಳ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಈ ರೀತಿಯಾಗಿದೆ. ಇವತ್ತು ಮಹತ್ವದ ಸಭೆ ಕೂಡ ನಡೆದಿತ್ತು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಏನೆಲ್ಲ ತೀರ್ಮಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಅದರಲ್ಲೂ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇವತ್ತು ರೈತರಿಗೆ ಬಹಳ ಗುಡ್ ನ್ಯೂಸ್ ಇದೆ ವಿಚಾರವಾಗಿ ಅಂತ ಹೇಳಿ. ಸೊ ಏನದು ಗುಡ್ ನ್ಯೂಸು? ಸಿದ್ದರಾಮಯ್ಯ ಸರ್ಕಾರ ರೈತರ ವಿಚಾರವಾಗಿ ಏನು ತೀರ್ಮಾನ ಮಾಡಿದೆ, ಅದರ ಜೊತೆಗೆ ಯಾಕೆ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಹಣವನ್ನು ಹೆಚ್ಚಿಗೆ ಕೊಡುವಲ್ಲಿ ಒಪ್ಕೊಳ್ತಾ ಇಲ್ಲ? ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ನಾಯಕರುಗಳದೇ ಆಗಿದೆ. ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಇರೋದು ಒಂದಷ್ಟು ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಬಿಜೆಪಿ ನಾಯಕರುಗಳದು, JDS ನಾಯಕರುಗಳದು, ರಾಜಕಾರಣಿಗಳದೇ ಬಹುತೇಕ ಪಾಲು ಸಕ್ಕರೆ ಕಾರ್ಖಾನೆಗಳ ಒಡೆತನದ ಇದೆ. ಹೀಗಾಗಿ ಹೆಚ್ಚಿನ ದುಡ್ಡನ್ನ ಕೊಡೋದಕ್ಕೆ ಅಂದ್ರೆ ತಮಗೆ ಲಾಭ ಏನು ಕಡಿಮೆ ಏನಾಗಲ್ಲ. ರೈತರಿಗೆ ಅವ್ರು ಕೇಳ್ತಾ ಇರುವಂಥ 200-300 ರೂಪಾಯಿ ಜಾಸ್ತಿ ಕೊಟ್ಬಿಟ್ರೆ ಈಗ ಕೊಡ್ತಾರ 3100 ರೂಪಾಯಿ ಕೊಡ್ತಾ ಇದ್ದಾರೆ, 3500 ರೂಪಾಯಿ ರೈತರು ಕೇಳ್ತಾ ಇದ್ದಾರೆ. ಅಷ್ಟು ಕೊಟ್ಟರೆ ಖಂಡಿತವಾಗಲೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗಾಗ್ಲಿ ಯಾರಿಗಾಗ್ಲಿ ಲಾಸ್ ಆಗೋದಿಲ್ಲ. ನಮ್ಮ ರೈತರು ಚೆನ್ನಾಗಿರ್ಬೇಕು ಅಂತ ಬಯಸೋದಾಗಿದೆ, ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಇದ್ರ ಬಗ್ಗೆ ಟೆಕ್ನಿಕಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಕಬ್ಬು ಬೆಳೆಗಾರರ ಒಂದಷ್ಟು ಸಂಕಷ್ಟಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಕಬ್ಬು ಹೋರಾಟಗಾರರ ಕಿಚ್ಚು ಇಕ್ಕಟ್ಟಿಗೆ ಸಿಲುಕಿದೆ ರಾಜ್ಯ ಸರ್ಕಾರ. ರೈತರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಿಎಂ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ದಾರೆ. 3500 ಪ್ರೋತ್ಸಾಹ ದರ ನಿಗದಿ ಮಾಡುವಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ನೀವೇನಾದರೂ ಮಾಡಿ 3500 ಕೊಡಿ ಅಂತ. ಮಾಲೀಕರಿಂದ 3350 ರೂಪಾಯಿ ಕೊಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಯತ್ನಿಸ್ತಾ ಇದ್ದಾರೆ. ಸರ್ಕಾರದಿಂದ 50 ರೂಪಾಯಿ ಸಬ್ಸಿಡಿ ಕೊಡಲು ಅಂತಿಮ ಹಂತದ ಚರ್ಚೆ ನಡೀತಾ ಇದೆ. ಬೀಸೋದೊಣ್ಣೆಯಿಂದ ಪಾರಾದ್ರೆ ಸಾಕು ಅಂತ ಏನೋ ಒಂದು ತಂತ್ರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. FRP ದರ ನೀಡೋದಾಗಿ ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿದ್ದೀರಿ, ಜಿಲ್ಲಾಧಿಕಾರಿ ಜೊತೆ ಆದ ಒಪ್ಪಂದದಂತೆ ಯಾಕೆ ನಡೆದುಕೊಡ್ತಾ ಇಲ್ಲ ನೀವು? ಕೇಂದ್ರ ಸರ್ಕಾರ FRP ದರವನ್ನು ನಿಗದಿ ಮಾಡಿದೆ. 1 ಟನ್ಗೆ 3550 ರೂಪಾಯಿ FRP ನಿಗದಿ ಮಾಡಿರ್ಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ನೀವು ನಡ್ಕೊಳ್ತೀನಿ ಅಂತ ಲೆಟರ್ ಕೊಟ್ಟ ಮೇಲೆ ಯಾಕೆ ಅದರಂತೆ ನಡ್ಕೊಳ್ತಾ ಇಲ್ಲ? ಜಿಲ್ಲಾಧಿಕಾರಿ ಜೊತೆ ಆದ ಒಪ್ಪಂದದಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡ್ರು ಸಿಎಂ ಮನವೊಲಿಕೆ ಯತ್ನ. ಸಂಧಾನ ಸಭೆ ಸಫಲನೋ ವಿಫಲನೋ ಅನ್ನೋದು ಇನ್ನ ಗೊತ್ತಾಗುತ್ತೆ. ಸಿಎಂನ ಮನವೊಲಿಸೋದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಪ್ರಯತ್ನಿಸ್ತಾ ಇದ್ದಾರೆ. ನೋಡಿ, ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಶಿವಾನಂದ ಪಾಟೀಲ್ರು, ಯತ್ನಾಳ್ರು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ಇನ್ನು ಅನೇಕ ಮಂದಿ ಕಬ್ಬಿನ ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿದ್ದಾರೆ, ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿದ್ದಾರೆ. ಗುರ್ಲಾಪುರ ಏನು ನಮ್ಮಲ್ಲಿ 9 ದಿವಸದ ಗುರ್ಲಾಪುರ ಸರ್ಕಲ್ದಲ್ಲಿ ನಡೀತಾ ಇದೆ. ಈ ಚಳವಳಿ ಅಲ್ಲಿ ಹೋಗಿ ನಡೀತದೆ. ಇಲ್ಲಿ ಪ್ರತಿಭಟನೆಯನ್ನು ಇವತ್ತು ಈಗ ಸ್ಥಗಿತಗೊಳಿಸ್ತಕ್ಕಂಥದಕ್ಕೆ ನಾನೇ ಆದೇಶ ಮಾಡಿ ರೈತರನ್ನ ಕರೆದು ನಾನೇ ಇಲ್ಲಿ ಜಾಗಕ್ಕೆ ಬಂದು ನಾವೇ ಕೂಡ ಚಳವಳಿಯನ್ನು ವಾಪಸ್ ತಕೋರಿ, ನೀವೆಲ್ಲ ಗುರ್ಲಾಪುರಕ್ಕೆ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ ಅಂತ ಕರೆ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರ ತಗೋಬೇಕು. ಏನಾದ್ರು ತಗೋದೇ ಹೋದರೆ ನಾವು ನಾಳೆ ಮಧ್ಯಾಹ್ನ 2 ಗಂಟೆಗೆ ಒಂದು ಮಹತ್ವವಾದ ನಿರ್ಧಾರವನ್ನ ರಾಜ್ಯನು ಬಂದ್ ಮಾಡ್ಬೋದು, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬೋದು. ಎಲ್ಲ ನಿರ್ಧಾರಗಳನ್ನ ನಾಳೆ ತಗೋತಾ ಇದ್ದೀವಿ. ಸರ್ಕಾರ ಕೈ ಮುಗಿದು ಕಾಲು ಬಿದ್ದದೇನಂದ್ರೆ ಇವತ್ತು ನಮಗೆ ತಲೆಬಾಗೈತೆ ಅಂದ್ರೆ ನಾವು ಗೌರವ ಕೊಡ್ತಕ್ಕಂಥವ್ರು. ಇವತ್ತು ರಾಜಕಾರಣಿಗಳಂಗ ಶರಮ ದಪ್ಪಿಲ್ಲ. ರೈತರ ರಕ್ತ ಈ ಬೆವರ ನಾವು ದುಡಿದಿರ್ತಿತ್ತು. ನಾವು ಪಾಪ ಕರ್ನೇ ಜನ ಮುಖ್ಯಮಂತ್ರಿ ಮಾಡ್ತಾನೆ ಆಮೇಲೆ ಗೌರವ ಕೊಟ್ಟಿದ್ವು. ಈ ಮುಖ್ಯಮಂತ್ರಿ ಅವರ ಯಾವತ್ತೂ ಈ ಜನ ಆಂದೋಲನ ಹಾಕಿ ಬಿಡಬೇಡ್ರಿ. ರೈತ ಅಂದ್ರೆ ಹಾಗೇನೆ, ರೈತರ ಹೋರಾಟಕ್ಕೆ ಸರ್ಕಾರಗಳು ಮಣಿಲೇಬೇಕಾಗುತ್ತೆ. ರೈತರನ್ನ ಎದುರು ಹಾಕೊಂಡ ಯಾವ ಸರ್ಕಾರಗಳು ಇಲ್ಲಿವರೆಗೂ ಸಕ್ಸಸ್ ಆಗಿಲ್ಲ.
3,300 ರೂಪಾಯಿ ಪ್ರೋತ್ಸಾಹ ದರ ನಿಗದಿಗೊಳಿಸಿದೆ ಸರ್ಕಾರ. ಫೈನಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. 3,500ಕ್ಕೆ ರೈತರು ಬಿಗಿಪಟ್ಟನ್ನ ಹಿಡಿದು ಕೂತಿದ್ರು. ಫೈನಲಿ 3,300 ರೂಪಾಯಿ ಪ್ರೋತ್ಸಾಹ ದರವನ್ನ ರಾಜ್ಯ ಸರ್ಕಾರ ನಿಗದಿಗೊಳಿಸಿದೆ. ಸುಮಾರು 10 ದಿನಗಳಿಂದಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಬ್ಬು ಬೆಳೆಗಾರರು ನಿರಂತರ ಹೋರಾಟವನ್ನ ನಡೆಸ್ತಾ ಇದ್ರು. ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು, ರೊಚ್ಚಿಗೆದ್ದಿದ್ರು ಬಹಳಷ್ಟು ಭಾಗದಲ್ಲಿ. ಕಡೆಗೂ ಸರ್ಕಾರ 3,300 ರೂಪಾಯಿ ಪ್ರೋತ್ಸಾಹ ದರವನ್ನ ನಿಗದಿಗೊಳಿಸಿದೆ. ಇವತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ನಡೆದಂತಹ ಸಭೆಯಲ್ಲಿ 3,300 ರೂಪಾಯಿ ಅಂತ ಹೇಳಿ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ. ಗಮನಿಸ್ತಾ ಇದ್ದೀರಿ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಮಾತನಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿ ನಡೀತಾ ಇದೆ, ಕೇಳಿಸ್ಕೊಳ್ಳೋಣ. ನರಸಿಂಹಮ್ಮನವರು ಮತ್ತು ಲೋಕಸಭಾ ಸದಸ್ಯರು ಕೂಡ ಕಡಾಡಿಯವರು ಇಲ್ಲೇ ಇದ್ದಾರೆ ಮತ್ತು ಲೇಯರ್ ಸಿಂಗ್ ಅವರು ಹೊರಗೋಗಿದ್ದಾರೆ ಮತ್ತು ಕೊಪ್ಪಳ MP ಅವರು ಕೂಡ ಇದ್ದಾರೆ. ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಎಲ್ಲ ವಿಚಾರ ಸಾರಿ ಇನ್ನೊಂದು ನಾನು ನೀವೇ ತಿಳ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರು. ಎಲ್ಲರೂ ಸೇರ್ಕೊಂಡು ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇರ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸಹಕಾರವನ್ನು ಬಯಸ್ತೀವಿ. ಯಾಕೆಂದ್ರೆ ರಾಜ್ಯದ ರೈತಂದ್ರೆ ದೇಶದ ರೈತರು. ಅವರ ಹಿತದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆದಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು SK ಪಾಟೀಲ್ ತಮ್ಮ ಸವಿಸ್ತಾರವಾಗಿ ಹೇಳ್ತಾರೆ. ನಮ್ಮನ್ನು ಕೂಡ ಈ ಮಾಧ್ಯಮದಲ್ಲಿ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವೊಬ್ಬರಿಗೆ ಬರದೇ ಇದ್ರು ಕೂಡ ಬೆಳಗಾವಿ ರೈತರನ್ನು ಕೂಡ ನಾವು ಮಾತಾಡುವ ಹಂತಕ್ಕೆ ಬಂದಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರಿಗೆ ಪ್ರಸ್ತಾಪ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ 11:15ರಿಂದ ಸಕ್ಕರೆ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅವೆಲ್ಲವನ್ನು ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಹಾಗೂ ಪ್ರಧಾನಮಂತ್ರಿ ಹಾಗೂ ಸಂಬಂಧಿತ ಮಂತ್ರಿಗಳನ್ನು ಭೇಟಿಯಾಗಿ ಅದು MSP ಬಗ್ಗೆ ಇರ್ಬೋದು, ಸಕ್ಕರೆ ಬೆಲೆ ಬಗ್ಗೆ ಇರ್ಬೋದು, ಎಕ್ಸ್ಪೋರ್ಟ್ ಸಕ್ಕರೆ ಎಕ್ಸ್ಪೋರ್ಟ್ ಬಗ್ಗೆ ಇರ್ಬೋದು, ಎಥಿನಾಲ್ ಹಂಚಿಕೆ ಬಗ್ಗೆ ಇರ್ಬೋದು, ಅದೆಲ್ಲವನ್ನು ಸುದೀರ್ಘವಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ತಮ್ಮ ನಿಲುವುಗಳನ್ನು ವಿವರಿಸಿದ್ದಾರೆ. ಹಾಗೂ ಆ ಒಂದು ವಿಚಾರಗಳಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಬಗ್ಗೆನೂ ಸಹಿತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈ ನಮ್ಮ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ ಆ ವಿದ್ಯುತ್ ಶಕ್ತಿ ಉತ್ಪಾದನೆಯ ಬಗೆಗೆ PPA ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಶುಗರ್ ಫ್ಯಾಕ್ಟರಿಯವರು ಮಾಡಿಕೊಂಡಿದ್ರು. ನೀರಿನ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ರು. ಅವು ಎಲ್ಲವುಗಳ ಬಗ್ಗೆ ಒಂದು ವಿಶೇಷ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದರು. ಇಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಆ ವಿಷಯವನ್ನು ಇಟ್ಕೊಂಡು ಒಂದು ವಿಶೇಷ ಸಭೆಯನ್ನು ಕರಿತೇನೆ ಅಂತೇಳಿ ಹೇಳೋದರ ಜೊತೆಗೆ ಪ್ರಮುಖವಾಗಿ
ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ದರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟರಿಯವರು ಒಪ್ಪಿಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವರಿಗೆ 3200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ, ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯವರು, ಅವರು ಸಹಿತ ತಮ್ಮ ವಿನಂತಿ ಮಾಡಿದ್ದಾರೆ. ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ನಿನ್ನೆ ರೈತರ ಹತ್ರ ಹೋಗಿ ಮಾತನಾಡಿಕೊಂಡು ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ತಿಳ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲದೆ ಸಾಕಷ್ಟು ವಿವರವನ್ನು ಚರ್ಚೆ ಮಾಡಿ ಇವತ್ತಿನ ಸಭೆ ಅತ್ಯಂತ ಸಮಾಧಾನದ ವಾತಾವರಣದಲ್ಲಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದರು. ರಾಜ್ಯಸಭೆಯ ಸದಸ್ಯರಾದ ಕಡಾಡಿಯವರು ಸಹಿತ ಬಹಳಷ್ಟು ಸಹಕಾರ ಮಾಡಿದರು. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಲೇಹರ್ ಸಿಂಗ್ ಅವರಿಗೆ, ಶಾಸಕರಿಗೆ, ಚಂದ್ರರಾಜ್ ಅವರಿಗೆ, ಕೊಪ್ಪಳ MP ರಾಜಶೇಖರ್ ಹಿಟ್ನಾಳ್ ಅವ್ರಿಗೂ ಸಹಿತ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೋರ್ತೇನೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು H.K. ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಡಿ.ಕೆ. ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗಲ್ಲಿ, ಅವರು ಇದ್ದರು. M.B. ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬ್ ಇದ್ದರು, ಕಡಾಡಿಯವರಲ್ಲ, ಈರಣ್ಣ ಕಡಾಡಿಯವರು, ಲೇಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದ್ರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ MP ಯಾರು ರಾಜಶೇಖರ್ ಹಿಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು, ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು. There are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. ಕೇಂದ್ರ ಸರ್ಕಾರ $10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ
10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಮೆಟ್ರಿಕ್ ಟನ್ಗೆ ಸರಿ ಬರ್ಕೊಳ್ಳಿ 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆಯಲ್ಲಿ, ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದ ಮೇಲೆ ನಾನು HK ಪಾಟೀಲ್ ಅವರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟರ್ ಇವರನ್ನ ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯಿ ಅವರನ್ನು ಕಳಿಸಿದ್ದೆ.